ಬ್ರೇಕಿಂಗ್ ಹೆಡ್ಲೈನ್ಸ್. ದೇವನಹಳ್ಳಿ ಪ್ರೇಮ ವೈಫಲ್ಯದಿಂದ 10ನೇ ಮಹಡಿಗೆ ಏರಿ ಆತ್ಮಹತ್ಯೆ ಯತ್ನ. ಹಲವು ಗಂಟೆಗಳಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್. ನನ್ನ ಸಾವಿಗೆ ಅವಳು ಮತ್ತು ಕುಟುಂಬ ಕಾರಣ. ಇನ್ಸ್ಟಾಗ್ರಾಂ ಪೋಸ್ಟ್. ತಾಯಿಗೆ 5:15ವರೆಗೂ ಸಮಯ ನೀಡಿದ ಯುವಕನ ಅಲ್ಟಿಮೇಟಂ. ಜಿಲ್ಲಾಧಿಕಾರಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಬರಬೇಕು ಎಂದು ಪಟ್ಟು. ಅಪಾರ್ಟ್ಮೆಂಟ್ ಮೇಲ್ಛಾವಣಿಯಲ್ಲಿ ಯುವಕನ ಹೈಡ್ರಾಮಾ. ದೇವನಹಳ್ಳಿಯಿಂದ ಭಯಾನಕ ಮತ್ತು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಪ್ರೇಮ ವೈಫಲ್ಯದಿಂದ ಬೇಸತ್ತ ಯುವಕನೊಬ್ಬ ಅಪಾರ್ಟ್ಮೆಂಟ್ನ 10ನೇ ಮಹಡಿಗೆ ಏರಿ ಆತ್ಮಹತ್ಯೆಗೆ ಯತ್ನಿಸುತ್ತಿರುವ ಘಟನೆ ವರದಿಯಾಗಿದೆ. ಆನಂದ್ ಎಂಬ ಯುವಕ ಮಧ್ಯಾಹ್ನ 1 ಗಂಟೆಯಿಂದಲೇ ಮೇಲ್ಛಾವಣಿಯಲ್ಲಿ ನಿಂತು ಹೈಡ್ರಾಮಾ ಸೃಷ್ಟಿಸುತ್ತಿದ್ದಾನೆ. ಇನ್ಸ್ಟಾಗ್ರಾಂನಲ್ಲಿ ನನ್ನ ಸಾವಿಗೆ ಅವಳು ಮತ್ತು ಅವಳ ಕುಟುಂಬವೇ ಕಾರಣ ಎಂದು ಪೋಸ್ಟ್ ಮಾಡಿರುವುದು ಆತಂಕ ಹೆಚ್ಚಿಸಿದೆ. ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವು ಗಂಟೆಗಳಿಂದ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಆತ ತನ್ನ ತಾಯಿಗೆ ಸಂಜೆ 5:15ವರೆಗೆ ಸಮಯ ನೀಡಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದಿದ್ದಾನೆ. ಸ್ಥಳದಲ್ಲಿ ಪೊಲೀಸರು ಹಾಗೂ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ದೇವನಹಳ್ಳಿ ಪಟ್ಟಣದಲ್ಲಿ ಪ್ರೇಮ ವೈಫಲ್ಯ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಯತ್ನ ಪ್ರಕರಣ ಗಂಭೀರ ತಿರುವು ಪಡೆದುಕೊಂಡಿದೆ. ಆನಂದ್ ಎಂಬ ಯುವಕ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಅಪಾರ್ಟ್ಮೆಂಟ್ನ 10ನೇ ಮಹಡಿಗೆ ಏರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾನೆ. ಮಧ್ಯಾಹ್ನ 1 ಗಂಟೆಯಿಂದಲೇ ಮೇಲ್ಛಾವಣಿಯಲ್ಲಿ ನಿಂತು ಹೈಡ್ರಾಮಾ ಸೃಷ್ಟಿಸಿರುವ ಆತ ಇನ್ಸ್ಟಾಗ್ರಾಂನಲ್ಲಿ ನನ್ನ ಸಾವಿಗೆ ಅವಳು ಮತ್ತು ಅವಳ ಕುಟುಂಬವೇ ಕಾರಣ ಎಂದು ಪೋಸ್ಟ್ ಮಾಡಿದ್ದಾನೆ. ಈ ಘಟನೆ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವು ಗಂಟೆಗಳಿಂದ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇನ್ನು ಯುವಕ ತನ್ನ ತಾಯಿಗೆ 5:15ವರೆಗೂ ಸಮಯ ನೀಡಿದ್ದು, ಜಿಲ್ಲಾಧಿಕಾರಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಆಗ್ರಹ ವ್ಯಕ್ತಪಡಿಸಿದ್ದಾನೆ. ದೇವನಹಳ್ಳಿ ಗ್ರೀನ್ ಪಾರ್ಕ್ ರೆಸ್ಟೋರೆಂಟ್ ಸಮೀಪ ಘಟನೆ ನಡೆದಿದ್ದು, ಸ್ಥಳದಲ್ಲಿ ಜನಸಮೂಹ ಕೂಡಿಕೊಂಡಿದೆ. ಪೊಲೀಸರು, ಅಗ್ನಿಶಾಮಕ ದಳ ಮತ್ತು ರಕ್ಷಣಾ ತಂಡಗಳು ಯುವಕನನ್ನ ಮನವೊಲಿಸಲು ನಿರಂತರ ಪ್ರಯತ್ನ ನಡೆಸುತ್ತಿದ್ದು, ಯಾವುದೇ ಅನಾಹುತ ಸಂಭವಿಸದಂತೆ ಕಾವಲು ಹೆಚ್ಚಿಸಲಾಗಿದೆ. ವರದಿ ಎಲಿಯೂರು ರಾಧಾಕೃಷ್ಣ, ಪ್ರಜಾಪವ ಟಿವಿ, ದೇವನಹಳ್ಳಿ. ಅವನ್ಗ ಪ್ರಾಬ್ಲಮ್ ಹಿಂಗಂತ ನಮ್ಗೆ ಹೇಳಿಲ್ಲ. ಏನೋ ಅವ್ನಿಗೆ ಪ್ರಾಬ್ಲಮ್ ಆಗಿ ಅವ್ನಿಗೆ ನೋವಾಗಿರೋದಕ್ಕೆ ಅವನು ಇವಾಗ ಸುಮಾರು ಇಷ್ಟು ನೋವು ಅನ್ಭವಿಸಿದ್ರು ಅವನು ಯಾವತ್ತೂ ಸೂಸೈಡ್ ಅಟ್ಯಾಕ್ ಮಾಡ್ಕೊಂಡಿಲ್ಲ. ಇದೇ ಫಸ್ಟ್. ಅವನು ನೋವು ಏನಂತ ನಮ್ಗೆ ಹೇಳಿಲ್ಲ, ಯಾರಿಗೂ ಹೇಳ್ಕೊಂಡಿಲ್ಲ. ಅದು ಜನಗಳಿಗೆ ಗೊತ್ತಾಗ್ಬೇಕು, ನನ್ನ ಕಷ್ಟ ಅವರು ನೋಡ್ಲಿ ಅಂತ ಹೇಳಿ ಅವನು ಈ ತರ ಇದ್ ಮಾಡ್ತಾವನು. ಹುಡುಗಿ ನಮ್ಮ ಏರಿಯಾನೆ. ಅವನು 9 ವರ್ಷದಿಂದ ಮಾಡಿರೋದು, ನಮಗ್ ಗೊತ್ತಿರ್ಲಿಲ್ಲ. ನಮ್ಗ 4 ವರ್ಷದಿಂದ ಗೊತ್ತಾಗಿತ್ತು. ಅವ್ರು ಯಾವಾಗ ಇದ್ ಮಾಡ್ಕೊಂಡು ಆ ಹುಡ್ಗಿನ್ ಕರ್ಕೊಂಡು ಇವ್ನ ಆಚೆ ಹೋದ್ನು, ಆವಾಗ ಗೊತ್ತಾಗಿತ್ತು ನಮ್ಗ. ಮದ್ವೆ ಆಗಿರೋದು 1 ವರ್ಷ ಆಯ್ತು, 1 ವರ್ಷ 6 ತಿಂಗಳಾಗೈತಲ್ಲೇನೋ. ಆಗಿದೆ. ಬಿಟ್ಟು ಅವಳ ಮನೆಗ ಅವಳವಳೆ, ಇವನ್ ನಮ್ ಮನೆಗ ಅವ್ರದೇನ್ ಪ್ರಾಬ್ಲಮ್ ಇದ್ದಿಲ್ಲ. ಏನೋ ಪ್ರಾಬ್ಲಮ್ ಹುಡ್ಕವ್ರೆ ಅವ್ರು. ಆ ಪ್ರಾಬ್ಲಮ್ ಇದಾಗಿ ಅವನು ಈ ತರ ಮಾಡ್ಕೊಳಕ್ ಬಂದವ್. 3 ಸಾರಿ ನಾವ್ ಎಲ್ಲಿ ಹೋಗಿದ್ದೆ, ಮಾತಾಡಿಸ್ದೆ, ಇಳಿತಾ ಇಲ್ಲ ಅವನು. ನನಗ್ ನ್ಯಾಯ ಕೊಡ್ಸ್ರಿ, ನ್ಯಾಯ ಬೇಕು ನನ್ ಕಡೆ. ACP ಸಾರು DC ಸಾಹೇಬ್ ಬರ್ಲಿ, ನಾನ್ ಮಾತಾಡ್ತೀನಿ. ಅವ್ರ ನ್ಯಾಯ ಕೊಟ್ರೆ ನಾನ್ ಕೆಳಗಡೆ ಬರ್ತೀನಿ, ಇಲ್ಲಾಂದ್ರೆ ನಾನು 5:15ವರೆಗೂ ನನ್ ಟೈಮು. ಆಮೇಲೆ ನಾನು ಯಾರ ಕೈಗೂ ಸಿಕ್ಕಲ್ಲ. ಏನ್ ನಾನ್ ಮೇಲೆನೆ ಹೋಗಿದ್ದೆ. ಮೇಲೆನೆ ಹೋಗಿ ಕೆಳಗಡೆಯಿಂದ ನೀರ್ ಎತ್ಕೊಂಡೋಗಿ ಹತ್ರಗ್ ಹೋದ್ರೆ ಇನ್ನೆಲ್ಲಿ ಇದ್ ಮಾಡ್ಕೊಂಡ್ ದೂರದಿಂದ ನೀರ್ ಬಾಟ್ಲಿ ಕೊಡ್ಸಿ ಸುಗ್ಗಿಯಲ್ಲಿ ಕೆಲ್ಸ ಮಾಡೋದು. ಯಾರಿಗೂ ಏನೋ ಗೊತ್ತಿಲ್ಲ. ಇನ್ನಿಷ್ಟು ಪಬ್ಲಿಕ್ ಆಗಿರೋದ್ ನಿಮ್ಗೆ ಗೊತ್ತಾಗದೆ ಇರ್ತದ. ಈಚೆ ಬಂದಿಲ್ಲ ಇನ್ನ. ಒಳಗಡೆ ಎಷ್ಟು ದಿವಸ ಇಕ್ಕಂತಾರೆ, ಇಕ್ಕೊಂಡ್ಲಿ. ಅವ್ರು ಮಾಡೋದೆಲ್ಲ ಒಳಗಡೆ ಮಾಡ್ಬಿಟ್ಟು ಈಚೆ ಕಾಣಿಸ್ಕೊಂಡಂಗ ಅವ್ರೆ. ನಾವು ಅನ್ಭವಿಸ್ತಾ ಇದೀವಿ, ನನ್ ಮಗ ಅನ್ಭವಿಸ್ತಾನೆ. ಅವನು ಬೆಳಗ್ಗೆ 12 ಗಂಟೆಗೆ ಹೋಗಿರ್ಬೇಕು. ಅವನಿ ಊಟ ತಿಂದು 3 ದಿವಸ ಆಗಿದೆ. ಏನು ಹೇಳ್ಕೊಂಡಿಲ್ಲ. ನಮ್ಗ ಇಷ್ಟ ದಿವಸದಿಂದ ಅವ್ನ ಯಾವತ್ತೂ ಸೂಸೈಡ್ ಇದ್ ಮಾಡ್ಕೊಂಡಿಲ್ಲ. ಎಂತೆಂತ ನೋವುಗಳು ಅನ್ಭವಿಸವನೆ. ಇದೇ ಫಸ್ಟ್ ಟೈಮ್. ಅವನ್ಕ ಹೊಟ್ಟೆಲಿ ಅಷ್ಟು ಸಂಕಟ ನೋವಿಲ್ದಿತ್ತು, ಆ ತರ ಮಾಡ್ಕೊಳಕ್ ಅಷ್ಟು ಮೇಲೆ ಅವ್ನ ಇಕ್ತಾನ. ಎಲ್ಲ ಅನ್ಕಂತವ್ರೆ ಜನಗಳು, ಅಯ್ಯೋ ಅವ್ನ್ ಸಾಯಕ್ ಹೋಗಿರ್ಲಿಲ್ಲ, ಅವ್ನ ಆಟ ಆಡ್ಸಕ್ ಹೋಗವ್ನೆ ಅಂತ ಅನ್ಕೊಂಡವ್ರು. ಅನ್ಕೊಂಡ್ಲಿ ಅವ್ನ ನೋವು, ಅವ್ನ ಸಂಕಟ ಪ್ರಪಂಚಕ್ ಗೊತ್ತಾಗ್ಬೇಕು. ಇನ್ನೊಬ್ಬ ಹೆಣ್ಣು ಮಗ ಯಾವ ಗಂಡು ಹುಡುಗನ್ಗೂ ಈ ತರ ತೊಂದ್ರೆ ಕೊಡ್ಬಾರ್ದು. ಅವ್ರ ಮನೆಯರೇ ಆಗ್ಲಿ, ನಮ್ ಮನೆಗ್ ಒಂದ್ ಮಗ ಅವನೆಲ್ಲ, ನನ್ ಮಗನ್ಗೂ ಈ ತರ ತೊಂದ್ರೆ ಆಗ್ಬಾರ್ದು ಅನ್ನೋದು ಅವರು ಅರ್ಥ ಮಾಡ್ಕೊಬೇಕು. ಅದೇ ಬಗೆಹರಿಸ್ಕೊಳಕ್ ಅವ್ರು ಬಂದು ಬಗೆಹರಿಸಿದ್ರೆ ಅದು ಒಂಥರ ಸಮಾಧಾನ ಆಗ್ಬೋದೇನೋ. ಅವ್ರು ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕೂ ಆಗಲ್ಲ. ಕಳ್ಕೊಂಡ್ರೆ ನನ್ ಮಗನ್ ಕಳ್ಕೊಂಬೋದು, ಉಳಿಸ್ಕೊಂಡ್ರೆ ನನ್ ಮಗನ ಉಳಿಸ್ಕೊಬೋದು.
ಅಷ್ಟ್ ಬಿಟ್ರೆ ನನ್ ಕೈಯಾಗಲ್ಲ ಏನು ಇಲ್ಲ. ಕೇಳ್ದಿಲ್ಲ. ACP ಸಾರು DC ಸಾರ್ ಬಂದು ಇಲ್ಲ ಅವ್ರ ಮನೆಯವ್ರು ಬಂದ್ರೆ ಏನಾನ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಇಲ್ಲ ಅವ್ರಿಗೂ ACP ಸಾರು DC ಸಾರ್ ಬಂದ್ರೆ ಏನೋ ಪ್ರಾಬ್ಲಮ್ ಸರ್. ರೇಣುಕಮ್ಮ, ದೇವನಹಳ್ಳಿನಿ.